ಸುದ್ದಿ ಅಷ್ಟೊಂದು ಇಷ್ಟ ಆಗಲಿಕ್ಕಿಲ್ಲ. ಯಾಕೆಂತಂದರೆ ನಾಡಿದ್ದು 30ನೇ ತಾರೀಕು ಅಕ್ಷಯ ತೃತೀಯದಂದು 1 ಗ್ರಾಮ್ ಆದರೂ ಚಿನ್ನ ಮನೆಗೆ ತರಬೇಕು ಅನ್ನೋಂಥ ಆಸೆ ಪ್ರತಿಯೊಬ್ಬರಿಗಿರುತ್ತೆ. ಆದರೆ ಈ ಬಾರಿ 10 ಗ್ರಾಮ್ ಚಿನ್ನಕ್ಕೆ 1 ಲಕ್ಷ, ಇವತ್ತು 1 ಲಕ್ಷ ಗಡಿ ದಾಟಿ ಆಯಿತು. ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಏರಿಳಿತ ಕಾಣ್ತಾ ಇದೆ. ಅದರಲ್ಲೂ ಚಿನ್ನ ವಿಪರೀತ 1 ಲಕ್ಷ ಗಡಿ ದಾಟಿದೆ. ಅದರಲ್ಲೂ ಟ್ರಂಪ್ ಸುಂಕ ನೀತಿಯಿಂದ ಚಿನ್ನದ ಬೆಲೆ ವಾಯುವೇಗದಲ್ಲಿ ಏರಿಕೆ ಆಗ್ತಾ ಇದೆ. ಇದೀಗ 10 ಗ್ರಾಮ್ ಬಂಗಾರ 1 ಲಕ್ಷದ ಸನಿಹಕ್ಕೆ ಬಂದು ನಿಂತಿದೆ. 10 ಗ್ರಾಮ್ ಬಂಗಾರಕ್ಕೆ 1 ಲಕ್ಷ, 10 ಗ್ರಾಮ್ ಬಂಗಾರಕ್ಕೆ 1 ಲಕ್ಷ. ಕಳೆದ 3.5 ತಿಂಗಳಲ್ಲಿ 20,000 ರೂಪಾಯಿ ಏರಿಕೆ ಆಗಿದೆ. ಕಳೆದ 100 ಡೇಸಲ್ಲಿ 20,000 ರೂಪಾಯಿ ಚಿನ್ನಕ್ಕೆ ಏರಿಕೆ ಆಗಿದೆ. ನಿಮ್ಮಲ್ಲಿ ಹಳೆ ಚಿನ್ನ ಇದ್ದರೆ ನೀವೀಗ ಜಾಕ್ಪಾಟ್ ಹೊಡಿಬೋದು. ಹಳೆ ಚಿನ್ನ ನಿಮ್ಮ ಬಳಿ ಇದ್ದರೆ ಅದಕ್ಕೆಲ್ಲ 25,000ಕ್ಕೆ ನೀವು ತಗೊಂಡಿದ್ರೆ ಅದಕ್ಕೀಗ 1 ಲಕ್ಷ ಆಗಿದೆ. ನಿಮ್ಮ ಬಳಿ 10 ಲಕ್ಷದ ಚಿನ್ನ ಇದ್ದರೆ ಅದಕ್ಕೀಗ 30 ಲಕ್ಷ ಆಗಿದೆ. ನಿಮ್ಮ ಬಳಿ 1 ಕೋಟಿ ಚಿನ್ನ ಇದ್ದರೆ ಅದಕ್ಕೆ 3 ಕೋಟಿ ಆಗಿದೆ. ಡಬಲ್ ಟ್ರಿಪಲ್ ಆಗಿದೆ. ಬನ್ನಿ ಇದರ ಬಗೆಗಿನ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. 10 ಗ್ರಾಂ ಚಿನ್ನದ ಬೆಲೆ 1 ಲಕ್ಷದ ಆಸುಪಾಸಿನಲ್ಲಿದ್ದು ಇಷ್ಟೊಂದು ದರವನ್ನ ಭಾರತ ಹಿಂದೆಂದೂ ಕಂಡಿಲ್ಲ. 24 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು 98,350 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 90,150 ರೂಪಾಯಿ ಇದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ 73,760 ರೂಪಾಯಿ ಇದೆ. ಚಿನ್ನದ ಬೆಲೆ ಏರಿಕೆ ಕಂಡು ಹೂಡಿಕೆದಾರ ದಿಲ್ ಖುಷ್ ಆಗಿದೆ. ಆದರೆ ಸಾಮಾನ್ಯ ಗ್ರಾಹಕನಿಗೆ ಚಿನ್ನ ಈಗ ಹೆಚ್ಚು ದುಬಾರಿಯಾಗಿದೆ. ಅದರಲ್ಲೂ ಈಗ ಮದುವೆ ಸೀಸನ್ ಇದೆ. ಅಕ್ಷಯ ತೃತೀಯ ಹತ್ತಿರ ಬರ್ತಿದೆ. ಈ ಬೆಲೆ ಹೆಚ್ಚಳದಿಂದ ಮಧ್ಯಮ ವರ್ಗದ ಜನರಿಗೆ ಸಮಸ್ಯೆ ಆಗ್ತಿದೆ. ಹೊಸ ಆಭರಣಗಳ ತಯಾರಿ ಬೇಡಿಕೆ ಕಡಿಮೆಯಾಗಿದ್ದು ಜನರು ತಮ್ಮ ಹಳೆಯ ಚಿನ್ನ ಮಾರೋದಕ್ಕೆ ಆಸಕ್ತಿ ತೋರಿಸುತ್ತಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ಈಗ ಕಷ್ಟ ಆಗ್ಬೋದು. ಆದರೆ ಕೆಲವರಿಗೀಗ ಕೆಲವರಿಗಿರುತ್ತೆ ಚಿನ್ನ, ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಚಿನ್ನವನ್ನು. ಅಂದರೆ ಅದನ್ನು ಮಾರುವುದು ಅಂತ ಹೇಳೋದಲ್ಲ, ನಿಮಗೆ ಸ್ವಲ್ಪ ಲಾಭ ಬರುತ್ತೆ ಅಂತ. ಸಾಧಾರಣವಾಗಿ ಚಿನ್ನ ಖರೀದಿ ಮಾಡೋರು ಲಾಭ ನಷ್ಟ ಮಾಡೋರು ಏನು ಮಾಡ್ತಾರೆ ಅಂತಂದರೆ, ನೀವು ಆಭರಣ ಚಿನ್ನ ತಗೊಂಡ್ರೆ ಏನಾಗುತ್ತೆ ಗೊತ್ತಾ ವೀಕ್ಷಕರೇ, ನೀವೊಂದು ಬೆಂಡೋಲೆನೋ ಉಂಗುರನೋ ಮತ್ತೊಂದು ಅದನ್ನು ನೀವು ಕೊಟ್ಟು ಮಾರಾಟ ಮಾಡಿದಾಗ 20% ಅದರಲ್ಲಿ ಏನಾಗುತ್ತೆ, 20% ಏನಾಗುತ್ತೆ ಅಂತಂದರೆ ಅದು ಮೇಕಿಂಗ್ ಚಾರ್ಜ್ ಅಂತ ಹೋಗುತ್ತೆ. ನಿಮಗೇನು ಸಿಗೋದಿಲ್ಲ ಅದರಲ್ಲಿ. ನೀವು ಯಾವತ್ತೂ ಕೂಡ ಬಂಗಾರ ಖರೀದಿ ಮಾಡಬೇಕು, ಬಂಗಾರ ಖರೀದಿ ಮಾಡಿ ತಗೊಳ್ಬೇಕು ಅಂತಂದರೆ ಇರುವಂಥ ಒಂದೇ ಒಂದು ಐಡಿಯಾ ಏನು ಗೊತ್ತಾ, ನೀವು ಗ್ರಾಮ್ ಲೆಕ್ಕದಲ್ಲಿ ತಗೋಬೇಕು. ಆ ಕಾಯಿನ್ ಇರುತ್ತೆ ಗೊತ್ತಾ, ಕಾಯಿನ್ 2 ಗ್ರಾಮು 3 ಗ್ರಾಮು 4 ಗ್ರಾಮ್ ಈ ಥರ ಕಾಯಿನ್ ಇರುತ್ತೆ ಗೊತ್ತಾ. ಆ ಥರ 2 ಗ್ರಾಮ್ ಬರುತ್ತೆ, 4 ಗ್ರಾಮ್ ಬರುತ್ತೆ, 8 ಗ್ರಾಮ್ ಬರುತ್ತೆ. ಈ ಥರ ನೀವು ಕಾಯಿನ್ ಕಲೆಕ್ಟ್ ಮಾಡಿಟ್ರೆ ರೇಟ್ ಜಾಸ್ತಿ ಆದಾಗ ಆ ಕಾಯಿನಲ್ಲಿ 1 ನಯ ಪೈಸೆ ಕೂಡ ಏನು ಮೇಕಿಂಗ್ ಚಾರ್ಜ್ ಕಟ್ ಮಾಡಲ್ಲ. ಕಡಿಮೆ ಆದರೆ ಕಡಿಮೆ, ಜಾಸ್ತಿ ಆದರೆ ಜಾಸ್ತಿ ಕೊಡ್ತಾರೆ ಅಂತ. ಆಮೇಲೆ ನಿಮಗೆ 24 ಕ್ಯಾರೆಟು, 22 ಕ್ಯಾರೆಟು, 18 ಕ್ಯಾರೆಟು. ನಾವು ಕ್ಯಾರೆಟ್ ಅಂದಾಗ ಕೆಂಪು ಕ್ಯಾರೆಟ್ ನೆನಪಾಗ್ತಾಯಿತ್ತು, ತರಕಾರಿ ಕ್ಯಾರೆಟ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ. ತುಂಬ ಜನರಿಗೆ ಗೊತ್ತಿರೋದಿಲ್ಲ, ತುಂಬ ಜನರಿಗೆ ಗೊತ್ತಿರ್ಬೋದಿಲ್ಲ ಅಂತಲ್ಲ. ಈ 24 ಕ್ಯಾರೆಟ್ ಅಂತ ಹೇಳ್ತೀವಲ್ಲ, 24 ಕ್ಯಾರೆಟು ಅಪರಂಜಿ ಚಿನ್ನ. ಅದನ್ನು ಈ ಆಭರಣ ಮಾಡೋದಕ್ಕೆ ಬಳಸೋಕ್ಕಾಗಲ್ಲ. ಆಭರಣ ಅದು ಭಾಳ ಮಿದು ಇರುತ್ತೆ. 24 ಕ್ಯಾರೆಟಲ್ಲೂ ಕೂಡ ಮಾಡ್ತಾರೆ, ಚೈನಲ್ಲಿ ಭಾಳ ಮಿದು ಇರುತ್ತೆ, ಕಟ್ಟಾಗುತ್ತೆ ಮತ್ತೊಂದಾಗತ್ತೆ ಅಂತೇಳಿ. ಅದಕ್ಕೆ ತಾಮ್ರನೋ ಎಲ್ಲ ಸೇರಿಸಿದ ನಂತರ ಮಾಡುವಂಥದ್ದು. ಹಾಗಾಗಿ ಆಭರಣ ಚಿನ್ನ ಅಂತಂದರೆ 22 ಕ್ಯಾರೆಟ್. 22 ಕ್ಯಾರೆಟ್ ಈಗ ನಾವು ಬಂಗಾರ ಎಲ್ಲ ಹಾಕೊಂಡಿರ್ತೀವಲ್ಲ, ಅದು 22 ಕ್ಯಾರೆಟ್ ಇರುವಂಥದ್ದು ಅಂತೇಳಿ. 24 ಅದು ಅಪರಂಜಿ ಚಿನ್ನ. ಮತ್ತು 18 ಕ್ಯಾರೆಟ್ ಅಂದ್ರೇನು? 18 ಕ್ಯಾರೆಟ್ ಅಂತಂದರೆ ನೋಡಿ ವೀಕ್ಷಕರೇ, ಈ ಕೆಲವೊಮ್ಮೆ ವಜ್ರವನ್ನೆಲ್ಲ ಕೂರಿಸ್ತಾರೆ ಉಂಗುರದಲ್ಲಿ ಮತ್ತೊಂದು ಅಂತೇಳಿ. ನೀವು 22 ಕ್ಯಾರೆಟಲ್ಲೂ ಕೂಡ ವಜ್ರ ಎಲ್ಲ ಟೈಟಾಗಿ ಕೂರೋದಿಲ್ಲ. ಈ ಕಲ್ಲುಗಳು ಜಾಸ್ತಿ ಇದ್ದರೆ, ಒಳ್ಳೆ ಪ್ರೀಷಿಯಸ್ ಸ್ಟೋನ್ಸ್ಗಳಿದ್ದರೆ, ಪಚ್ಚೆ ಬರಕತ್ತ ಅದೆಲ್ಲ ಇರುತ್ತಲ್ಲ, ಅದಿದ್ದರೆ 22 ಕ್ಯಾರೆಟಲ್ಲಿ ಮಾಡೋದಿಲ್ಲ ಬಂಗಾರವನ್ನು, 18 ಕ್ಯಾರೆಟಲ್ಲಿ. ಯಾಕೆಂದರೆ 18 ಕ್ಯಾರೆಟಲ್ಲಿ ಬಂಗಾರ ಮಾಡಿದರೆ ಅದು ಭಾಳ ಸ್ಟ್ರಾಂಗ್ ಆಗಿ ನಿಲ್ಲತ್ತೆ ಅಂತ. ಬಟ್ 18 ಕ್ಯಾರೆಟ್ಗೆ ರೇಟ್ ಕಡಿಮೆ. ಆಯಿತಾ, ಅರ್ಥ ಮಾಡ್ಕೊಳ್ಳಿ. ಬನ್ನಿ, ಎಷ್ಟು ರೇಟ್ ಆಯಿತು? ಭಾರತದಲ್ಲಿ ಚಿನ್ನದ ಬೆಲೆ ಈಗ 1 ಲಕ್ಷದತ್ತ ಮುನ್ನುಗ್ತಾ ಇದೆ. 1 ಲಕ್ಷ, 10 ಗ್ರಾಮ್ಗೆ 1 ಲಕ್ಷ, 1 ಗ್ರಾಮ್ಗೆ 10,000. ಇದೆಲ್ಲ 24 ಕ್ಯಾರೆಟ್. ಏಪ್ರಿಲ್ 17ರಿಂದ ಬಂಗಾರದ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆ, ಮೊನ್ನೆ 17ರಿಂದ. ಅದರಲ್ಲೂ ಭಾರತೀಯರಿಗೆ ಚಿನ್ನದ ಮೇಲೆ ಮೋಹ ಹೆಚ್ಚು. ಇಡೀ ಜಗತ್ತಲ್ಲಿ ಸೃಷ್ಟಿಯಾಗುವಂಥ ಚಿನ್ನದಲ್ಲಿ ಅತಿ ಹೆಚ್ಚು, 2ನೇ ಅತಿ ಹೆಚ್ಚು ಯಾರಾದರೂ ಖರೀದಿ ಮಾಡೋದಿದ್ರೆ ನಾವು. ಅತಿ ಹೆಚ್ಚು ನಂಬರ್ 2 ಅತಿ ಹೆಚ್ಚು ಖರೀದಿ ಮಾಡೋದು ಚೀನಾ, ಅದಕ್ಕಿಂತ ಸೆಕೆಂಡ್ ಹೈಯೆಸ್ಟ್ ಖರೀದಿ ಮಾಡೋದು ನಾವು. ಆಮೇಲೆ ನಮ್ಮಲ್ಲಿ ಬಂಗಾರ ಹಾಕುವಷ್ಟು ಎಲ್ಲೂ ಬೇರೆ ಎಲ್ಲ ಹಾಕಲ್ಲ. ಹೆಚ್ಚುತ್ತಾನೆ ಇದೆ ಜಾಗತಿಕ ವ್ಯಾಪಾರ.
ಯಾಕಂತಂದರೆ ಜಾಗತಿಕ ವ್ಯಾಪಾರ ಯುದ್ಧದ ತೀವ್ರತೆ ಯುದ್ಧ ಅಲ್ಲ, ಟ್ಯಾಕ್ಸ್ ಹಾಕೋದು. ಈಗ ಒಂದು ಸೈಕಲು ನಾನು ಮತ್ತೊಂದು ದೇಶದಿಂದ ತೊಗೊಂಬರ್ಬೇಕು ಅಂತಂದರೆ ಅಲ್ಲಿ 1,000 ರೂಪಾಯಿ ಇದೆ, ನಾನು 200 ರೂಪಾಯಿ ಕೊಟ್ಟರೆ 20% ಆದರೆ ನನಗದು ಬರ್ತಾಯಿತ್ತು. ಇದನ್ನು ಡಬಲ್ ಮಾಡಿಬಿಟ್ಟಿದ್ದಾರೆ ಅಮೇರಿಕ, ಬಾಕಿ ದೇಶಗಳ ಮೇಲೆ, ಚೀನಾ, ಅಮೇರಿಕಾದ ಮೇಲೆ, ಹೀಗೆಲ್ಲ ಆಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಇದೇ ಕಾರಣಕ್ಕೆ ಬಂಗಾರದ ಬೆಲೆ ಏರಿಕೆಗೆ ಎಲ್ಲೇ ಇಲ್ಲ, ಏರ್ತಾನೇ ಇದೆ. ಜಾಗತಿಕ ಆರ್ಥಿಕತೆ ಕುಸಿದ್ರೆ ಡಾಲರ್ ಬೆಲೆ ಏರಿಕೆ ಆಗುತ್ತೆ. ಆದರೆ ಈಗ ಅಮೆರಿಕದ ಆರ್ಥಿಕ ಬೆಳವಣಿಗೆ ಕುಸಿತಾ ಇದೆ. ಅಮೆರಿಕದ ಮಾರುಕಟ್ಟೆ ಆರ್ಥಿಕ ಹಿಂಜರಿತದ ಭಯದಲ್ಲಿದೆ. ಚಿನ್ನದಂಥ ಸುರಕ್ಷಿತ ಹೂಡಿಕೆ ಮೊರೆ ಹೋಗ್ತಾ ಇದ್ದಾರೆ ಹೂಡಿಕೆದಾರರು. ಒಂದು ಟೈಮಲ್ಲಿತ್ತು, ಚಿನ್ನದ ಮೇಲೆ ಹಾಕ್ಬೇಡ್ರಪ್ಪ, ಹಾಗಲ್ಲ, ನೀವು ಮಾರ್ಕೆಟಲ್ಲಿ ಹಾಕಿ, ಮತ್ತೊಂದಲ್ಲಿ ಹಾಕಿ. ಹಳೆ ಕಾಲದವ್ರ ತಲೆ ಭಾಳ ಪರ್ಫೆಕ್ಟ್ ನೋಡಿ. ಒಂದು ಭೂಮಿ ಮೇಲೆ ಹಾಕಿ ಅಂತಾರೆ, ಒಂದು ಚಿನ್ನದ ಮೇಲೆ ಹಾಕಿ ಅಂತಾರೆ. ಯಾಕೆ ಅಂತಂದರೆ, ಈಗ ನಿಮ್ಮ ಹತ್ರ 1 ಎಕರೆ ಜಾಗ ಇದೆಯಪ್ಪ, 25 ಲಕ್ಷ 1 ಎಕರೆ ಜಾಗ ಇದೆ, ನೀವು 1 ಎಕರೆ ಜಾಗ ತಗೊಂಡಿದ್ದೀರಿ, ನಿಮಗೆ ಅದನ್ನು ಶೋ ಆಫ್ ಮಾಡೋಕ್ಕಾಗಲ್ಲ. ನನ್ನ ಹತ್ರ 1 ಎಕರೆ ಇದೆ, ಹೌದಾ, ಸುಮ್ಮನೆ ಇರ್ತಾ ಇದ್ದಾರೆ ಅಂತ. ಆ 25 ಲಕ್ಷದ ನೀವು ಚಿನ್ನ ಇಟ್ಕೊಂಡಿದ್ರೆ ಬಾಕಿ ಟೈಮಲ್ಲಿ ಹಾಕ್ಕೋಬೋದು, ಮೈ ಮೇಲೆ ಹಾಕ್ಕೋಬೋದು, ಏನಪ್ಪ ಹಿಂಗೆ ಫುಲ್ ಪಾಶು ಅಂತ ಅಂದ್ಬಿಟ್ಟು. ಆಮೇಲೆ ಈಗ ಅದೇ 25 ಲಕ್ಷ ಚಿನ್ನ ನಿಮ್ಮ ಬಳಿ ಇದ್ದಿದ್ರೆ ಈಗ ಅದಕ್ಕೆ 1 ಕೋಟಿ ಆಯಿತು. ಯಾಕಂದರೆ 3 ಪಟ್ಟು ಜಾಸ್ತಿ ಆಗಿದೆ. 25,000 ಇತ್ತಲ್ವಾ 10 ಗ್ರಾಮ್ಗೆ, 1 ಲಕ್ಷ ಆಯಿತು. ಹಾಗೆ 1 ಕೋಟಿ. ಹಾಗೇನು 25 ಲಕ್ಷದ ಭೂಮಿ ಇದ್ದಿದ್ರೆ ಈಗ ನಿಮ್ಮದು ಎಷ್ಟಂದ್ರೆ ಎಷ್ಟಾಗ್ತಿತ್ತು? 35 ಲಕ್ಷ ಆಗ್ತಿತ್ತು. ಸೊ ಹಾಗಾಗಿ ಒಂದೊಂದು ಕಾಲದಲ್ಲಿ ಚಿನ್ನವೇ, ಯಾಕೆ ಅಂತಂದರೆ ನೀವು ದುಡ್ಡಿದೆ, 1 ಕೋಟಿ ದುಡ್ಡಿದೆ, ಬ್ಯಾಂಕಲ್ಲಿ ಇಟ್ಟಿರ್ತೀರಿ, ಕಾಣುತ್ತಾ ಜನರಿಗೆ? ಶೋ ಮಾಡಬೇಕಲ್ಲ ನಿಮಗೆ. ಚಿನ್ನ ಇದ್ದರೆ ಕಾಣುತ್ತೆ, ದುಡ್ಡಿಗೆ ದುಡ್ಡು, ಹೀಗೆಲ್ಲ. ಸದ್ಯಕ್ಕಂತೂ ಚಿನ್ನದ ಬೆಲೆ ಕುಸಿತದ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದ್ದರಿಂದ ಶೀಘ್ರವೇ ಚಿನ್ನ ದರ ಎಲ್ಲ ಕಡೆ 1 ಲಕ್ಷ ಗಡಿ ದಾಟಲಿದೆ. ನಾಳ್ದು 30ನೇ ತಾರೀಕು ಅಕ್ಷಯ ತೃತೀಯಕ್ಕೆ ಬಂಗಾರ ತರಬೇಕು ಅಂದರೆ ಒಂದು ನಂಬಿಕೆ ಇದೆ. ಬನ್ನಿ, ಭಗವಂತ ಅದಕ್ಕೂ ನಿಮಗೆ ಅವಕಾಶ ಮಾಡಿಕೊಡಿ. ಓಕೆ, ಈಗೊಂದು ಬ್ರೇಕಿಂಗ್ ಬರ್ತಾ ಇದೆ. 1 ಲಕ್ಷ ಗಡಿ ದಾಟಿ ಬಿಟ್ಟು ಬಂಗಾರದ ಬೆಲೆ. ಮುಂಬೈನಲ್ಲಿ ಈಗ ಚಿನ್ನ ದರ 1,200,000 ರೂಪಾಯಿ. ಏಪ್ರಿಲ್ 30ಕ್ಕೆ ಬರಲಿದೆ ಅಕ್ಷಯ ತೃತೀಯಕ್ಕೆ ಮತ್ತಷ್ಟು ಬೆಲೆ ಏರಿಕೆ ಸಾಧ್ಯತೆ. ವರ್ಷಾಂತ್ಯಕ್ಕೆ ಚಿನ್ನದ ದರ 1,30,000 ಆಗುತ್ತಂತೆ. ವರ್ಷಾಂತ್ಯಕ್ಕೆ ಡಿಸೆಂಬರ್ಗೆ. ಈಗ ನೀವು 1 ಲಕ್ಷ ತಗೊಂಡ್ರೆ, 10 ಲಕ್ಷ ತಗೊಂಡ್ರೆ 13 ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ. 1 ಲಕ್ಷ ತಗೊಂಡ್ರೆ 1,30,000 ಆಗುತ್ತೆ ಅಂತೇಳಿ. ಆಮೇಲೆ ನೀವು 10 ಗ್ರಾಮ್ ತಗೋದೇನು, 1 ಗ್ರಾಮ್ ತಗೋತೀನಿ, 1,000 ತಗೋತೀನಿ, ಅದೆಲ್ಲ ವರ್ಕೌಟ್ ಆಗಲ್ಲ. 30 ರೂಪಾಯಿ ಜಾಸ್ತಿ ಆಗುತ್ತೆ. ಸ್ವಲ್ಪ ದುಡ್ಡಿದ್ರೆ ಸ್ವಲ್ಪ ಧೈರ್ಯ ಮಾಡಿ ಆ ಕಡೆ ಈ ಕಡೆ ಕೇಳಿ ತಗೋಬೋದು ಚಿನ್ನಕ್ಕೆ. ಆಮೇಲೆ ನೀವು ಚಿನ್ನದ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ನೀವು ಇದೆಲ್ಲ ತಗೊಂಡ್ರೆ ಆಗಲ್ಲ. ಯಾವುದು ಹಾರ ತಗೋತೀನಿ, ಬಳೆ ತಗೋತೀನಿ, ಹಂಗೆಲ್ಲ ಆಗಲ್ಲ. ನೀವು ಚಿನ್ನದ ಬಿಸ್ಕೆಟ್ ತಗೋಬೇಕು. 100 ಗ್ರಾಮ್ ಚಿನ್ನದ ಬಿಸ್ಕೆಟ್ ಸಿಗುತ್ತೆ, 10 ಲಕ್ಷಕ್ಕೆ ಸಿಗುತ್ತೆ. ಈಗ 10 ಲಕ್ಷ ಇರ್ಬೋದು. ಒಂದು ಡಿಸೆಂಬರ್ ವೇಳೆಗೆ ಅದು 10 ಲಕ್ಷ 13 ಲಕ್ಷ ಆಗ್ಬೋದು. ಇದೇ ಥರ ಬೆಲೆ ಏರಿಕೆ ಆದರೆ. ಓಕೆ, ಬನ್ನಿ. ಇನ್ನು ಈಗ 1 ಲಕ್ಷ 2024-25ರಲ್ಲಿ ಜನವರಿ 1 ಮತ್ತು ನೋಡಿ 2024 ಜನವರಿ 1 ಕರೆಕ್ಟಾಗಿ ಜನವರಿ 1 ಕಳೆದ ವರ್ಷ ಮತ್ತು ಈ ವರ್ಷ ಎಷ್ಟಿತ್ತು ಅಂತೇಳಿ 63,250 ಆಗಿತ್ತು. ಓಕೆ, ಒಂದು 15,000 ಜಾಸ್ತಿ ಆಯಿತು, ನೋ ಪ್ರಾಬ್ಲಮ್. 1 ವರ್ಷದಲ್ಲಿ ಜಾಸ್ತಿ ಆಯಿತು. 2024 ಮತ್ತು 2025ರಲ್ಲಿ ಎಷ್ಟಾಯಿತು ನೋಡಿ. ಡಿಸೆಂಬರ್ 31 ಎಂಡಿಗೆ ಬಂದಾಗ 75,000 ಆಗಿತ್ತು. ಈಗ ಏಪ್ರಿಲಲ್ಲಿ 1,200,000 ಆಗಿದೆ. ಎಷ್ಟು ಏರಿಕೆ? 12 ತಿಂಗಳಲ್ಲಿ ವೃದ್ಧಿ ಮತ್ತು 12 ತಿಂಗಳಲ್ಲಿ, 1 ವರ್ಷದಲ್ಲಿ 12,912 ರೂಪಾಯಿ. ಕೇವಲ 3.5 ತಿಂಗಳಲ್ಲಿ 20,347 ರೂಪಾಯಿ ಜಾಸ್ತಿ ಆಗಿದೆ. ಬನ್ನಿ ನೆಕ್ಸ್ಟ್.